ಪಕ್ಷ ಅಂತಾರೆ, ಬಿಜೆಪಿಯ ಬಣ ರಾಜಕೀಯ ಅಂತ ಆರೋಪ ಮಾಡ್ತಾ ಇರೋ ಕಾಂಗ್ರೆಸ್ಸನ್ನೇ ಒಳಬೇಗುದಿ ಸ್ಫೋಟಗೊಳ್ತಾ ಇದೆ. ನೋಡಿ, ಇದು ಹೋದ ವರ್ಷನೇ ದುಬೈಗೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಬೆಳಗಾವಿ ಶಾಸಕರಲ್ಲ, ನೇರವಾಗಿ ಹೇಳ್ಬೇಕಂದ್ರೆ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರು. ಯಾಕಂದರೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಇದೆ. ಅದು ಸಿದ್ದರಾಮಯ್ಯನವರ ನಿರ್ದೇಶನದಂತೆಯೇ ಎಲ್ಲ ನಡೆದಿರ್ತದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ, ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರು ಸಹ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಸಮಾಧಾನ ಹೊಗೆ ಇದೆ ಅಂತ ಅರ್ಥ. ಅದಕ್ಕೆ ಇವತ್ತು ಈ ಒಂದು ಏನು ಬಡದಾಟ ನಡೆದಿದೆ, ಇವತ್ತು ನಮ್ಮ ಪಕ್ಷದಲ್ಲಿಯೂ ಸಹ ಅನೇಕರು ನಮ್ಮನ್ನ ಅಪ್ರೋಚ್ ಮಾಡಿದ್ರು ಕಾಂಗ್ರೆಸ್ ಅವರು. ನಾವೊಂದು ಇಷ್ಟು ಜನ ಬರ್ತೀವಿ, ಈ ಸರ್ಕಾರ ತೆಗೆದು ಹಾಕೋನು, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಮ ಮತಕ್ಷೇತ್ರಕ್ಕೆ ದುಡ್ಡು ಸಿಗ್ತಾ ಇಲ್ಲ. ನಮ್ಮಲ್ಲಿನೂ ನಮ್ಮ ಜೊತೆಗೆ ಅನೇಕ ಶಾಸಕರು ಮಾತಾಡಿದ್ವಿ. ನಾವು ನಿರ್ಣಯ ಮಾಡಿದ್ವಿ, ಇಂಥ ಅವ್ರನ್ನ 45 ಹೊಡ್ಕೊಂಡು ಮಾತಾದರೆ ಹೊಲಸು ಕೆಲಸ ಮಾಡೋದು ಬೇಡ. ಅವ್ರಿಗೆ 8 ದಿವಸ ಅಧಿಕಾರ ಮಾಡ್ತಾರೆ, ಮಾಡಲಿ. ಇನ್ನು ಜನ 5 ವರ್ಷ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಯಾವುದೇ ಆಪರೇಷನ್ ನಾವು ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಈಗ ಅವರವ್ರ ಒಳಗನೆ ಈ ಒಂದು ಏನು 5 ವರ್ಷದಲ್ಲಿ ಅರ್ಧ ಅವಧಿ ಯಾರು ಸಿದ್ದರಾಮಯ್ಯನವರು, ಅರ್ಧ ಅವಧಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದು ಕೆಲವು ಮಂದಿ ಒಪ್ಪಂದ ಆಗಿಲ್ಲತ್ತಾರೆ, ಒಪ್ಪಂದ ಆಗಿದೆ ಅಂತಾರೆ. ಅದು ಎಲ್ಲ ಗೊಂದಲ ಇರೋದ್ರಿಂದ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ಪತನ ಆಗೋದು ನಿಶ್ಚಿತ. ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಆದ್ರೂ ಆಶ್ಚರ್ಯ ಇಲ್ಲ. ಈಗ ಯಾವ ಶಾಸಕರ ಹೆಸರು ಬೇರೆ ಪಡಿಸ್ತಾರೆ? ಎಷ್ಟು ಜನ ನೋಡ್ರಿ, ಬಯಾನ್ ಪಡಿಸೋದು ತಪ್ಪಾಗ್ತದೆ. ನಾವು ಹಂಗೆಲ್ಲ ಪಾಪ ಅವ್ರನ್ನ ಅಪರಾಧಿ ಸ್ಥಾನ ನೋಡಿ ಅವರ ಮನಸ್ಸಿನಾಗೆ ಏನೋ ಇತ್ತು. ಅವರು ಕೆಲವು ಮಂದಿ ಅರ್ಹತೆ ಇರೋರು ಮಂತ್ರಿ ಆಗಲಿಲ್ಲ. ಮತ್ತು ಇನ್ನೊಂದೇನಾಯಿತು, SC/ST ಜನಾಂಗೀಕರುವಂಥ ಹಣನೇ ತಿಲ್ಲಕತ್ತಾರೆ. ವಾಲ್ಮೀಕಿ ಹಗರಣ ನೋಡಿದ್ರಿ, 185 ಕೋಟಿ. ಅದನ್ನು ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡ್ರು. SC ಜನಾಂಗದ 24,000 ಕೋಟಿ ರೂಪಾಯಿ ಏನು ಅವ್ರು ಡೆವಲಪ್ಮೆಂಟ್ಗೆ ಹೋಗ್ಬೇಕಾ, ಅದನ್ನು ಗ್ಯಾರಂಟಿಗೆ ಹಾಕ್ಕೊಂಡ್ರಿ. ಹಂಗಾದ್ರೆ SC/ST ಜನಾಂಗದವ್ರ ಹೆಸರುಗಳು ನೀವು ಬಂದಿರಲ್ಲ, ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಗೌರವ ತೋರಿಸ್ತಿರಲ್ಲ, ಫೋಟೋ ಹಿಡ್ಕೊಂಡು ಅಡ್ಯಾಡ್ತಿರಲ್ಲ, ಸಂವಿಧಾನ ಹಿಡ್ಕೊಂಡು ಅಡ್ಯಾಡ್ತಿರಲ್ಲ. ನಿಮ್ಗೆ ನಾಚಿಕೆ ಆಗೋಕೆ 24,000 ಕೋಟಿ ಇವತ್ತು ಕೊಟ್ಟಿದ್ರೆ ಎಷ್ಟು SC/ST ಜನಾಂಗ ಅಭಿವೃದ್ಧಿ ಆಗ್ತದೆ. ಅದು ಮಾಡಿದ್ರೆ ಅವ್ರ ಹಣನೇ ತಿಲಾಕತ್ತೀರಿ ನೀವು. ST ವಾಲ್ಮೀಕಿ ಹಗರಣ ಒಂದೇ ಇಲ್ಲ, ಎಲ್ಲ ಬೋವಿ ನಿಗಮದಲ್ಲಿ, ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಏನು ನಿಗಮ ಮಂಡಳಿದ ಎಲ್ಲ ಕಡೆ ಅವ್ಯವಹಾರ ನಡೆದಿದೆ. ಬೋರೇ ಹೊಡೆದಲ್ಲ, ಬೋರ್ ಹೊಡೆದು ತಗೊಂಡಾರೆ. ಹೀಗೆಲ್ಲ ಇರೋದ್ರಿಂದ ಈ ಪಕ್ಷ, ಕಾಂಗ್ರೆಸ್ ಪಕ್ಷ SC/ST ವಿರೋಧಿ ಜನ ಅಂತ ಭಾಳ ಸ್ಪಷ್ಟವಾಗಿದೆ. ಅದರಲ್ಲಿ ವಿಶೇಷವಾಗಿ SC/ST ಜನಾಂಗ ಶಾಸಕರು ಸಹ ನಮ್ಗೆ ಅಪ್ರೋಚ್ ಮಾಡಿದ್ರು. ನೋಡಿ, ಪ್ರಜಾತಂತ್ರದಲ್ಲಿ ಒಳ್ಳೆಯ ಒಬ್ಬ ಅಧ್ಯಕ್ಷ ಆಗಬೇಕಾದ್ರೆ ಚುನಾವಣೆ ಅನಿವಾರ್ಯ. ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನು ಹೇಳಿದ್ದಾರೆ, ಆ ರೀತಿ ಚುನಾವಣೆ ಆದ್ರೂ ಅಡ್ಡಿ ಇಲ್ಲ. ಆದರೆ ಇವತ್ತೇನು ಆಯ್ಕೆ ಆಗ್ತಾಯಿದೆ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾ ಬ್ಲಾಕ್ ಅಧ್ಯಕ್ಷರು, ಅವರಲ್ಲಿ ಪಾರದರ್ಶಕತೆ ಇರಬೇಕು. ಯಾರ್ದೋ ಒತ್ತಡಕ್ಕೆ ಮಾಡೋದು, ನೀವು ನಾಳೆ ಆದಮೇಲೆ ನನಗೆ ಓಟ್ ಹಾಕ್ಬಿಡ್ತಾನಂತ ಒತ್ತಡ ಕಾರ್ಯತಂತ್ರ ಯಾರಿಗೂ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ನಾವು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ವಿನಂತಿ ಒತ್ತಡ ಹಾಕ್ತಾ ಇದ್ದಾರೆ. ಅದೇ ಒತ್ತಡ ಹಾಕ್ತಾ ಇದ್ದಾರೆ. ಇದರಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೇರವಾಗಿ ಇದು ಈಗಿನ ಹಾಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಬಾರ್ದು, ಇದು ನ್ಯೂಟ್ರಲ್ ಇರುವಂಥ ಆಯಾ ಜಿಲ್ಲೆಗೆ ಉಸ್ತುವಾರಿಗಳನ್ನು ಕಳಿಸಿ, ಅಥವಾ ಬೇರೆ ರಾಜ್ಯದ ವ್ಯಕ್ತಿ ಅವ್ರಿಗೆ ಯಾರಿಗೂ ಯಾರ ಪರವಾಗಿ ಇರುವುದಿಲ್ಲ ಅಂಥವ್ರನ್ನ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿ ನೇಮಕ ಮಾಡಿ ಆ ರೀತಿಯ ಒಂದು ಆಯ್ಕೆ ಆಗಬೇಕಂತ ನಾವು. ವಿಜೇಂದ್ರ ಅವರು ಮತ್ತೆ ರಾಜಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀವಿ. ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಅಲ್ಲೇ ಪ್ರಜಾತಂತ್ರ ಅವ್ರಿಗೂ ಮಾಡಲಿಕ್ಕೆ ಹಾಕಿದೆ. ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಕ್ಕೆ ಹಾಕಿದೆ. ಅದು ಬರಲಿ, ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟಣೆ ಮಾಡೋದು ಮಾಡಿ ನೋಡೋಣ. ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಚುನಾವಣೆನೇ ಆದರೆ ಯಾಕೆ ಹಿಂಸರಿ ಅಂತ ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ವಿ. ಒಂದು ವೇಳೆ ಆಗಬೇಕಂತ ಚುನಾವಣೆನೇ ಆಗ್ತದಂದರೆ ನಾವು ನಿಷ್ಠಾವಂತ BJP ಕಾರ್ಯಕರ್ತರ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿಯ ಮೂಲ ಸಿದ್ಧಾಂತಗಳು, ಭಾರತೀಯ ಜನತಾ ಪಾರ್ಟಿಯ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ನಮ್ಮದು ಒಂದು ಹೋರಾಟ ಇದೆ, ಅದಕ್ಕೆ ಬಲ ಕೊಡಲಿಕ್ಕೆ BJPಯಲ್ಲಿ ಕಲುಷಿತವಾದಂಥ
ವ್ಯಕ್ತಿಗಳಿಂದ BJP ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರ ಅಭ್ಯರ್ಥಿಗಳು ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ನೀವು ನಿಲ್ತೀರಿ ಅಂತ ಹೇಳಿ ಯಾರು ನಿಲ್ತಾರೋ ಗೊತ್ತಿಲ್ಲ, ಯಾರು ಎಲ್ಲರೂ ಕೂಡ ನಾವು ನಿರ್ಣಯ ಮಾಡ್ತೀವಿ, ಅವರು ಸ್ಪರ್ಧೆ ಮಾಡಬಹುದು. ಹೈಕಮಾಂಡ್ ಅವರಿಗೆ ಜಾಸ್ತಿ ಮನೆ ಹಾಕ್ತಾ ಇದೆ. ಯಾರಿಗೆ ಅವ್ರೇನು ಹೈಕಮಾಂಡ್ದವ್ರು ಯಾರಿಗೂ ಮನೆ ಹಾಕಿಲ್ಲ. ಪಾಪ ಹೈಕಮಾಂಡ್ದವರು ನ್ಯೂಟ್ರಲ್ ಆಗಿದ್ದಾರೆ. ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ರಿಗೆ ಕಳಿಸಿದ್ರು. ಇಲ್ಲಕ್ಕಂದ್ರೆ ಅರುಣ್ ಸಿಂಗ್ನ ಕಳಿಸ್ತಿದ್ರು. ಸರ್ ರಮೇಶ್ ಜಾರಕಿಹೊಳಿ ಅವರಿಗೆ ವಿಜಯೇಂದ್ರ ಅವರು ಯಡಿಯೂರಪ್ಪ ಅವ್ರಿಗೆ ಮಾತಾಡಲಿಕ್ಕೆ ಅವ್ರು ಆಗ್ತಿಲ್ಲ, ಅವ್ರು ಮಾತಾಡಬಾರ್ದು, ಅವ್ರು ಹಿರಿಯ ಮುತ್ಸದ್ದಿದ್ದಾರೆ, ಸೈಕಲ್ ಹೊಡೆದು ಪಕ್ಷ ಕಟ್ಟಿದ್ದಾರೆ, ಇದಕ್ಕೆ ಈ ರೀತಿ ಮಾತಾಡಿ ತಪ್ಪು ಅಂತೇಳಿ ಖಂಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು 17 ಜನ BJPಗೆ ಬದ್ದೇ ಇದ್ದರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾ ಇದ್ದಾರ. ಮಾನ್ಯ ವಿಜಯೇಂದ್ರ ಅವರೇ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರು. ನೀವಿಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರು. ನೀವು ಎಷ್ಟು ದುಡ್ಡು ಮಾಡಿರಿ ಅಂತ ಹೇಳಿ ಎಲ್ಲ ಜಗತ್ತಿಗೆ ಬರ್ತದೆ. ಉಮೇಶ್ ಅನ್ನೋಂಥ ಕಂಡಕ್ಟರ್ BTS ಕಂಡಕ್ಟರ್ ಮನ್ಯಾಗ 2 ಕೌಂಟಿಂಗ್ ಮಿಷನ್ ಸಿಗ್ತಾವೆ, ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವೆ, ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾಯಿದೆ ED ಅವರಿಗೆ. ಇದು ಯಾರ್ದು ವಿಜೇಂದ್ರ ಅವರೇ? ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿದು. ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಅವರು ST ನಾಯಕರಾದರು, ವಾಲ್ಮೀಕಿ ಜನಾಂಗದವರು. ಅವರು ಪಾಪ ಒಳ್ಳೆ ಕೆಲಸ ಮಾಡಕತ್ತಿದ್ರು, ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆ ಕೆಲಸ ಮಾಡಬೇಕು. ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು? ವಿಜೇಂದ್ರ. ನಿಮ್ಮದೇನು ಪಾಲಿದೆ ಅವೆಲ್ಲ ಗೊತ್ತಿದೆ. ಇಂಥ ಕೆಲಸ ಬಿಡಿ. ಪಕ್ಷ ಎಲ್ಲರೂ ನೋಡಿ, ಎಷ್ಟೋ ಕಾರ್ಯಕರ್ತರು ಪಾಪ ಸೈಕಲ್ ಹೊಡೆದಲ್ಲ ನಡ್ಕೋತಾ ಇದ್ದಾಡಿ ಉಪವಾಸ ಬಿದ್ದು ಒಂದೊಂದು ಹಳ್ಳಿ ಒಳಗೆ BJP ಕಾರ್ಯಕರ್ತರು ಹೋದ್ರೆ ನೀರು ಕೊಟ್ಟಿಲ್ಲ. ಅಷ್ಟೆಲ್ಲ ಹೋರಾಟ ಮಾಡಿದ್ದರಿಂದ ಪಕ್ಷ ಜಗನ್ನಾಥರಾವ್ ಜೋಶಿ ಅವರು, ಅದೇ ರೀತಿ ನಮ್ಮ ಬಸವರಾಜ ಪಾಟೀಲ್ ಶ್ರೀರಾಮ್ ಅವರು, ಅನಂತಕುಮಾರ್ ಅವರು, ಮೇನು ಅನಂತಕುಮಾರ್ ಅವ್ರ ಶಕ್ತಿ ಇರ್ತದೆ ಒಂದು ಪ್ಲ್ಯಾಂಡ್ BJP ಕರ್ನಾಟಕದಲ್ಲಿ ಗದ್ದೆಯಾಗಿಲಿಕ್ಕಾಗ್ತದೆ. ಅನಂತಕುಮಾರ್ ನಾವು ಸ್ಮರಣೆ ಮಾಡ್ಕೋಬೇಕು, ಜಗನ್ನಾಥರಾವ್ ಜೋಶಿ ಅವ್ರನ್ನ ಸ್ಮರಣೆ ಮಾಡ್ಕೋಬೇಕು. ಅದೇ ರೀತಿ ಬಸವರಾಜ ಪಾಟೀಲ್ರು, ನಮ್ಮ ಈಶ್ವರಪ್ಪನವರು, ಎಷ್ಟು ಮುಖಂಡರು ಪಾಪ. ನಮ್ಮ ರಾಮಚಂದ್ರ ವೀರಪ್ಪ ಬೀದರ್ದ ಲೋಕಸಭಾ ಒಬ್ಬ ದಲಿತರು. ಮೊದಲು ಯಾರೂ ದಲಿತರು BJPಗೆ ಬರ್ತಿದ್ದಿಲ್ಲ. ಅಂಥ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು. ಎಲ್ಲ ಸಮುದಾಯದವ್ರು ಬಂದ ಮೇಲೆ BJP ಅಧಿಕಾರಕ್ಕೆ ಬಂದಿದೆ. ಒಬ್ಬನೇ ಚಕ್ ಸೈಕಲ್ ಹೊಡೆದಲ್ಲ. ಸೈಕಲ್ ನಾವು ಹೊಡೆದಿವಿ, ಎಲ್ಲ ಬಣ್ಣ ಕಾರ್ಯಕರ್ತ ನಾವೆಲ್ಲ ಅನುಭವಿಸಿವಿ. ನಾವು MLA ಆಗಿವಿ, MP ಆಗಿ ನಾವೆಲ್ಲ ತಿಂದೀವಿ. ಜನರು ನಾವು ಉಳ್ಕಿದ ಕೆಲವೊಂದು ಕಾರ್ಯಕರ್ತರು ಅದಾರ, ಜೀವನದಾಗ ಏನೂ ಆಗಲಿಲ್ಲ. ಅವ್ರು ಅರ್ಧಾಂಗವಾಯಿಯಾಗಿ ಏನಾದರೂ ಆಸ್ಪತ್ರೆಗೆ ದಾಖಲಾದರೆ ಯಾರೂ ಮಾತಾಡ್ಸಿಲ್ಲ. ಅವ್ರು ಇಷ್ಟ ಕಣ್ಣೀರಾಗಿ ಸತ್ತಾರೆ. ಹೆಂಗಂದ್ರೆ ನಾ BJPಗೆ ದುಡ್ದಪ್ಪ, ಕನಿಷ್ಠ ಒಂದು ಮನೆಗೆ ಬಂದು ಸಾಂತ್ವನೂ ಹೇಳಿಲ್ಲಲ್ಲ ಕೆಲವೊಂದು ನಾಯಕರು. ತಮಗೆ ನೋವಿಲ್ಲ. ಇವ್ರ ಬಗ್ಗೆ ವಿಚಾರ ಮಾಡಿರಿ ವಿಜೇಂದ್ರ. ಬರೀ ನಮ್ಮ ಅಪ್ಪ ನಮ್ಮ ಪೂಜೆ ತಂದೆಯವ್ರು ಮಾಡ್ಯಾರ. ಪೂಜೆ ಹೌದಪ್ಪ, ನಿಮ್ಮ ಅಪ್ಪನ 4 ಸಲ ಮುಖ್ಯಮಂತ್ರಿ ಆಗ್ಯಾನ, ವಿರೋಧ ಪಕ್ಷದ ನಾಯಕ ಆಗ್ಯಾನ, ಸೋತಾಗಿ MLC ಮಾಡೈತಿ, ರಾಜ್ಯ ಅಧ್ಯಕ್ಷ ಮಾಡೈತಿ, ಮತ್ತೆ ಅಲ್ಲಿ MP ಮಾಡೈತಿ. ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬೇಡ್ರಿ. ಈಗ ನೀವು ಪಕ್ಷದ ಮೊನ್ನೆ ಬಂದಾರ ಅಂತ ಹೇಳ್ತೀರಿ. ಯಾರು? ರಮೇಶ್ ಜಾರಕಿಹೊಳಿ. ನೀವು BJP ನಾನು ಹೊರಗೆ ಹಾಕಿದ್ರಿ. ನಾವು ಮೊದಲು ಸೇರಿದೆ, ಅಲ್ಲಿಂದ ನೀವು ಬಂದ್ರಿ. ಸೀನಿಯರ್ ಯಾರಾದರೂ ನಾ ಅದೇ ಹೌದಿಲ್ಲ. ಫಸ್ಟ್ ನಾ BJP ಜಾಯ್ನ್ ಆದೆ. ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಶಿಫಾರಸು ಮಾಡಿದ್ರು ನಾನೇ ಅರುಣ್ ಜೇಟ್ಲಿ ಅವರಿಗೆ ನನಗೆ ಹೇಳಿದ್ರು. ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ನಲ್ಲಿ ಸಿಕ್ಕಿದ್ರು. ನಮ್ಮ ಸುರೇಶ್ ಅಂಗಡಿ ಪಾಪ ತಿಳ್ಕೊಂಡು ಅವರು ಇದ್ರು. तुम BJP का जाओ सर, अगर येडियूरप्पा को प्रदेश अध्यक्ष बनाओ, मुख्यमंत्री का कैंडिडेट बनाओ, मैं आऊँगा करके इधे येडियूरप्पಗೆ ಹೋಗಿ ಹೇಳಿದೆ. ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ ಕೂತಿದ್ದೆ. ನಾವೇ ಯಡಿಯೂರಪ್ಪ ಇಲ್ಲ ನಾನು ತೊಗೋಬೇಕಂತೇಳಿ ನರೇಂದ್ರ ಮೋದಿ ಅವರು ನಾನು ರಾಜನಾಥ್ ಸಿಂಗ್ ಮಾತಾಡಿವಿ. ಯಡಿಯೂರಪ್ಪನ ತೊಗೋತೀನಿ ಮೊದಲು ಬಾ ಅಂದರು. ಮೊದಲು ನಾ ಬಂದೆ, ಸೀನಿಯರ್ ನಾ ಅದೇ. ಅಲ್ಲಿಂದ ಯಡಿಯೂರಪ್ಪ ಬಂದರೆ ಜೂನಿಯರ್. ವಿಜೇಂದ್ರ ಯಾವಾಗ ಬಂದಾನ? ಬರೇ ಕಲೆಕ್ಷನ್ ಮಾಸ್ಟರ್ ಇವ. ರಾಜ್ಯಾಧ್ಯಕ್ಷ ಆಗುತ್ತಾನೆ. ಏನು ಮಾಡ್ಯಾನ? ಪಾರ್ಟಿಗೆ ಏನು ಸುಡುಗಾಡು ಮಾಡಿ ಬರೀ ಅವ್ರ ಅಪ್ಪಿದ್ದ. ಪಾಪ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಕ್ಕ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ. ಧೀಮಂತ ಪೂಜ್ಯ ತಂದೆಯವ್ರನ್ನ ಜೈಲಿಗೆ ಕಳಿಸೋಂಥ ಮಹಾನ್ ನಾಯಕ. ಅವ್ರ ಹೆಸರಲ್ಲಿ ಎಷ್ಟು ಯಾವ್ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕಟ್ತೈತಿ. ಅದನ್ನು ಮಾಡಬೇಡ. ಚೆನ್ನಾಗಿ ಇವು ನಿನ್ನ ಕಡೆ ನೀಗುವುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ. ನಮ್ಮ ಕೈಯಾಗ ಏನಾದ್ರು ಪಕ್ಷ ಸಿಗ್ತದೆ 130 ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ.
ಹಿಂಗೆ ನಾನು ನಿನ್ನ ಬಳಿ ತಾಕತ್ತಿದ್ರು ಬಾ ಎಲ್ಲರೂ ಹೊಡಿತೀನಿ ಬಡಿತೀನಿ ಕಾರ್ಯಕರ್ತರು ಹೊಡೆಸ್ತೀನಿ ನೀವು ಹೊಡೆದ್ರೆ ನಾವೇನು ಸುಮ್ಮನೆ ಕೊಟ್ಟರು ಮಕ್ಕಳಲ್ಲ. ನಾವು ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ, ನಾವು ಸುಭಾಷ್ ಚಂದ್ರ ಬೋಸ್. ಗಾಂಧಿ ಬಲಕ್ಕೆ ಹೊಡೆದ್ರೆ ಎಡಕ್ಕೆ ಆಗ ನಾವೆಲ್ಲ ಒಂದು ಹೊಡೆದ್ರೆ 4 ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋವರ್, ನಾವು ಗಾಂಧಿ ಫಾಲೋವರ್ ಅಲ್ಲ. ಸರ್ ನಿಮಗೆ ಹಲ್ಲೆ ಮಾಡೋ ಪ್ರಯತ್ನ ಪಟ್ಟಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜಾರಕಿಹೊಳಿ ಫ್ಯಾಮಿಲಿ ಸುತ್ತಲೇ ಸಿಗ್ತದೆ. ನೋಡ್ರಿ, ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದಾರೆ, ಏನು ಮಾಡೋರು? ಅವ್ರ ಶಕ್ತಿ ಐತ್ರಪ್ಪ. ಎರಡೂ ಪಕ್ಷ ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ, ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ. ಯಾಕೆ 17 ಮಂದಿ ತೊಗೊಂಡು ಬರೋದ್ರಲ್ಲಿ ಸಾಮಾನ್ಯ ಐತ್ರಿ. ನನಗೆ ಒಬ್ಬರು ಕಾಂಗ್ರೆಸ್ನ ಒಬ್ಬ ಈಗ ಮಂತ್ರಿ ಆದವ್ರು ಅವ್ರು ಹೇಳ್ತಿದ್ರು 17 ಮಂದಿ ಹೆಂಗೆ ಬರ್ತಾರೆ, ಹುಚ್ಚ ಹಿಡಿದು ಗೌಡ್ರು ಆಗ್ತಿದ್ರು. ನಾವು 17 ಮಂದಿ ತಂದ್ರು, ಈಗಲೂ 60 ಮಂದಿ ತಯಾರದಾರ. 60 ಮಂದಿ ರೆಡಿ, ಅಟೆನ್ಷನ್ ಹತ್ತಾರ. ಅದು ನಾವು ದೇವರಾಣಿ ಮಾಡಿರ್ತೀವಿ, ನಮ್ಗೆ ಅದರ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗಲ್ಲ. ಇವತ್ತು ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ನಡೆದಿದ್ದು ನೋಡ್ರಿ. ಹಿಂದೂಗಳ ಮೇಲೆ ಇವತ್ತು ನೋಡ್ರಿ, ನಮ್ಮ ಲವ್ ಜಿಹಾದ್ ಜೇವರಿಗೆ ಇಲ್ಲೇ ಆಯ್ತು. ಇವತ್ತು ಮೊನ್ನೆ ಇನ್ನೊಂದು 2-3 ಕಡೆ ಲವ್ ಜಿಹಾದ್ ಆಗಿದೆ. ನಮ್ಮ ಮಕ್ಕಳು ಗಜೇಂದ್ರಗಢ, ಬಾಗಲಕೋಟೆ ಅದೇ ಗಜೇಂದ್ರಗಢ